ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. 12ನೇ ಸೀಸನ್ ಮುಗಿದು 5 ತಿಂಗಳು ಆದ್ರೂ ಕೂಡ ಇನ್ನೂ ಕ್ರೇಜ್ ಕಡಿಮೆ ಆಗಿಲ್ಲ ಗಿಲ್ಲಿಗಂದ್ರೆ ತಪ್ಪಾಗಲ್ಲ. ಖಂಡಿತವಾಗ್ಲೂ ವಿಷಯ ಏನಪ್ಪಾ ಅಂದ್ರೆ, ನಿನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಹಾಕಿರ್ತಾರೆ, ಇವತ್ತು ಸಾಯಂಕಾಲ 6 ಗಂಟೆ 5 ನಿಮಿಷಕ್ಕೆ ಒಂದು ಅಪ್ಡೇಟ್ ಬರುತ್ತೆ, ಒಂದು ಅನೌನ್ಸ್ಮೆಂಟ್ ಬರುತ್ತೆ ಅಂತ. ಮತ್ತೆ ಈ ಅನೌನ್ಸ್ಮೆಂಟ್ ಅಲ್ಲಿ ಏನಿರುತ್ತೆ, ಮದುವೆ ಏನಾದ್ರೂ ಮಾಡ್ಕೊಳ್ತಾರ, ಮದುವೆ ಏನಾದ್ರೂ ಫಿಕ್ಸ್ ಆಗಿದ್ಯಾ ಅಂತ ಕೆಲವು ಜನ ಮಾತಾಡಿದ್ರೆ, ಇನ್ನೂ ಕೆಲವು ಜನ ಇಲ್ಲ ಗುರು ಹೀರೋ ಆಗಿ ಬರ್ತಾ ಇದಾರೆ, ಸಿನಿಮಾ ಬಗ್ಗೆ ಅಪ್ಡೇಟ್ ಕೊಡ್ತಾರೆ ಅಂತ ಇನ್ನೂ ಕೆಲವರು ಮಾತಾಡ್ತಾರೆ. ಇನ್ನೂ ಕೆಲವರು ಇನ್ನೂ ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಗಿಲ್ಲಿ ಅವರು ಕಾಲ ಇಡ್ತಾ ಇದಾರೆ ಅಂತ. ಯಾಕೆ ಅಂದ್ರೆ ಬಿಗ್ ಬಾಸ್ ನಡೆಯೋ ಟೈಮ್ ಅಲ್ಲಿ ನನ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂದ್ರೆ ತುಂಬಾ ಇಷ್ಟ, ನಾನ್ ಮುಂದೆ ಒಬ್ಬ ದೊಡ್ಡ ಡೈರೆಕ್ಟರ್ ಆಗ್ತೀನಿ ಅಂತ ಗಿಲ್ಲಿ ಅವರು ತುಂಬಾ ಹೇಳ್ಕೊಂಡಿದ್ರು. ಮತ್ತೆ ಇವತ್ತಿನ ಸಾಯಂಕಾಲ 6 ಗಂಟೆ 5 ನಿಮಿಷಕ್ಕೆ ಗಿಲ್ಲಿ ಅವರು ಏನ್ ಅನೌನ್ಸ್ಮೆಂಟ್ ಕೊಡ್ತಾರೆ, ಏನ್ ಅಪ್ಡೇಟ್ ಕೊಡ್ತಾರೆ, ಡೈರೆಕ್ಷನ್, ಹೀರೋನಾ, ಮದುವೆನಾ, ಇಂತ ಎಲ್ಲಾ ಡೌಟ್ಗಳಿವೆ. ಗಿಲ್ಲಿ ಫ್ಯಾನ್ಸ್ ಅಂತ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಏನ್ ಆಗಿರ್ಬೋದು, ಏನ್ ಅನೌನ್ಸ್ಮೆಂಟ್ ಕೊಡ್ಬೋದು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತೀರಾ ಬಟ್ ಲೈಕ್ ಮಾಡ್ತಿಲ್ಲ, ದಯವಿಟ್ಟು ಲೈಕ್ ಮಾಡಿ, ಮಿಸ್ ಮಾಡ್ದೇನೆ ಚಾನಲ್ನ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಮೇನ್ ಆಗಿ ವಿಷಯಕ್ಕೆ ಬರೋಣ. ಗಿಲ್ಲಿ ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ, ಇನ್ಸ್ಟಾಗ್ರಾಮ್ ನೋಡಿರ್ತೀರ. ಅಲ್ಲಿ ಒಂದು ಅನೌನ್ಸ್ಮೆಂಟ್ ಬರುತ್ತೆ ಸಾಯಂಕಾಲ 6 ಗಂಟೆ 5 ನಿಮಿಷಕ್ಕೆ ಅಂತ ಹೇಳಿ, ಇಂತಿ ನಿಮ್ಮ ಪ್ರೀತಿಯ ಗಿಲ್ಲಿ ಅಂತ ಹೇಳಿ ಗ್ರೀನ್ ಕಲರ್ ಅಲ್ಲಿ ಹಾಕಿದ್ದಾರೆ. ಈ ಪೋಸ್ಟರ್, ಈ ಬ್ಯಾಕ್ ಗ್ರೌಂಡ್ ಸೆಟಪ್ ನೋಡ್ತಾ ಇದ್ರೆ ಅನ್ಸುತ್ತೆ 100% ಆಗಿ ಮದುವೆ ಅಂತೂ ಅಲ್ವೇ ಅಲ್ಲ ಅಂತ ಅನ್ಸುತ್ತೆ. ಸರಿನಾ? ಇನ್ನು ಏನ್ ಗುರು ಆಗಿರುತ್ತೆ ಅಂತ ಹೇಳೋದಾದ್ರೆ 100% ನನ್ಗನ್ಸುತ್ತೆ ಈ ಪೋಸ್ಟರ್ ನೋಡಿದ್ಮೇಲೆ ಡೈರೆಕ್ಷನ್ ಮಾಡೋ ಸಾಧ್ಯತೆ ತುಂಬಾನೇ ಇದೆ. ನನಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಸಿಕ್ಕಿರೋ ಕಾರಣ ಹೇಳೋದೇನಂದ್ರೆ, ಈ ಒಂದು ಸಿನಿಮಾನ ಡೈರೆಕ್ಷನ್ ಮಾಡ್ತಾರೆ ಗಿಲ್ಲಿ ಅವರು, ಅದರಲ್ಲಿ ನಾಯಕ ನಟನಾಗಿ ಕೂಡ ಮಾಡಬಹುದು ಅಂತ ಅಪ್ಡೇಟ್ ಸಿಗ್ತಾ ಇದೆ ಖಂಡಿತವಾಗ್ಲು. ಯಾಕಂದ್ರೆ ಗಿಲ್ಲಿಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಡೈರೆಕ್ಷನ್ ಅಂದ್ರೆ ಇಷ್ಟ ಅಂತ ಗೊತ್ತು. ಆದ್ರೆ ಈಗಿರೋ ಕ್ರೇಜ್ಗೆ, ಈಗಿರೋ ಒಂದು ಫ್ಯಾನ್ಸ್ಗೆ ಅವರು ಹೀರೋ ಆಗಿ ಮಾಡಿದ್ರೆ ಬೆಸ್ಟ್ ಅಂತ ನನ್ನ ಒಪಿನಿಯನ್. ತುಂಬಾ ಜನ ಒಪಿನಿಯನ್ಸ್ ಕೂಡ ಅದೇ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಖಂಡಿತವಾಗ್ಲು ಆ ರೀತಿ ಆಗ್ತಾ ಇದೆ. ಆದ ಕಾರಣ ಏನಂದ್ರೆ, ಕಥೆಯೆಲ್ಲ ಬರ್ದಿದ್ದಾರೆ, ಕಥೆಯೆಲ್ಲ ಬರ್ಕೊಂಡಿದ್ದಾರೆ, ಕತೆ ಅವ್ರದ್ದಾಗಿರ್ಬೋದು. ಬಟ್ ಯಾರಾದ್ರೂ ಒಬ್ಬನ ಅಸಿಸ್ಟೆಂಟ್ ಡೈರೆಕ್ಟರ್ ಇಟ್ಕೊಂಡು ಇವರೇ ಹೀರೋ ಕಮ್ ಡೈರೆಕ್ಷನ್ ಅಲ್ಲಿ ಬರ್ಬೋದು ಅಂತ ಅನಿಸ್ತಾ ಇದೆ. ನನ್ನ ಒಪಿನಿಯನ್ ಏನಂದ್ರೆ, ಇವರು ಡೈರೆಕ್ಟರ್ ಆಗೋಕ್ಕಿಂತ ಸಿನಿಮಾ ಹೀರೋ ಆಗಿ ಬಂದ್ರೆ ತುಂಬಾ ಒಳ್ಳೇದು ಅಂತ ಅನಿಸ್ತಾ ಇದೆ. ಆಕ್ಟಿಂಗ್ ಸ್ಕಿಲ್ಸ್ ಎಲ್ಲ ಇದೆ, ಬಟ್ ನೋಡೋಣ ಏನ್ ಮಾಡ್ತಾರೆ ಅಂತ. ಖಂಡಿತವಾಗ್ಲೂ ಇವತ್ತು ಅಪ್ಡೇಟ್ ಮಾತ್ರ ಡೈರೆಕ್ಟರ್ ಆಗಿ ಅಪ್ಡೇಟ್ ಕೊಡ್ತಾರೆ ಅಂತ ಅನಿಸ್ತಾ ಇದೆ. ನೋಡೋಣ ಅದ್ರಲ್ಲಿ ಏನೋ ಸ್ಪೆಷಲ್ ರೋಲ್ ಮಾಡ್ತಾರಾ, ಇಲ್ಲ ಅವರೇ ಹೀರೋ ಆಗಿ ಬರ್ತಾರ ಅಂತ. ಒಂದೊಂದು ಸತ್ಯ, ಒಂದು ಸಿನಿಮಾ ಬಗ್ಗೆ ಅನೌನ್ಸ್ಮೆಂಟ್ ಮಾಡ್ತಾರೆ, ಡೈರೆಕ್ಟರ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಸಿನಿಮಾದಲ್ಲಿ ಕಾವ್ಯಗೆ ಅವಕಾಶ ಇರುತ್ತಾ? 100% ತುಂಬಾ ಜನ ಗಿಲ್ಲಿ ಕಾವ್ಯ ಬೆಸ್ಟ್ ಫ್ರೆಂಡ್ಸ್, ಬೆಸ್ಟ್ ಇನ್ನೋಕ್ಕಿಂತ ಜಾಸ್ತಿನೇ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತಾರೆ. ಬಟ್ ಕಾವ್ಯ ಕೂಡ ತುಂಬಾ ದಿನಗಳಿಂದ ಯಾವುದೇ ಸಿನಿಮಾ ಒಪ್ಕೊಂಡಿಲ್ಲ, ಯಾವುದೇ ನಡೀತಾ ಇಲ್ಲ. ಆದ ಕಾರಣ ಏನಾಗುತ್ತೆ ಅಂದ್ರೆ, ಈ ಸಿನಿಮಾದಲ್ಲಿ ಕೂಡ 100% ಕಾವ್ಯ ಅವರು ಇರ್ತಾರೆ ಅಂತ ಇನ್ಫಾರ್ಮೇಶನ್ ಇದೆ. ನೋಡೋಣ ಏನ್ ಅಪ್ಡೇಟ್ ಕೊಡ್ತಾರೆ ಅಂತ. ಸಿನಿಮಾ ಬಗ್ಗೆ ಅಪ್ಡೇಟ್ ಕೊಡ್ತಾರೆ, ಅದ್ರಲ್ಲಿ ಎಲ್ಲರೂ ಕೊಡ್ತಾರೆ ಖಂಡಿತವಾಗ್ಲು. ಡೈರೆಕ್ಟರ್, ಹೀರೋ, ಹೀರೋಯಿನ್ ಎಲ್ಲ ಅಪ್ಡೇಟ್ ಸಿಗುತ್ತೆ ಸಾಯಂಕಾಲ 6 ಗಂಟೆ 5 ನಿಮಿಷಕ್ಕೆ. ನೋಡೋಣ ಏನ್ ಮಾಡ್ತಾರೆ ಅಂತ. ಮತ್ತೆ ಮದುವೆ ಬಗ್ಗೆ ಅನ್ಕೊಂಡ್ರೆ ಎಲ್ಲ ಮರ್ತು ಬಿಡಿ, ಮದುವೆ ಇನ್ನೂ ಇಲ್ಲ. ಇಬ್ರು ಸೆಟ್ಲ್ ಆಗ್ಬೇಕು, ಕಾವ್ಯ ಗಿಲ್ಲಿ ಅಂತಲ್ಲ, ಬಟ್ ಸಪ್ರೇಟ್ ಬೇರೆ ಬೇರೆ ಮದುವೆ ಆದ್ರೂ ಕೂಡ, ಬೇರೆ ಮದುವೆ ಆದ್ರೂ ಕೂಡ ಸೆಟ್ಲ್ ಎಂದು ಹೋಗ್ಬೇಕು. ಆ ಸೆಟಲ್ ಆಗೋ ತನಕ ಇವರು ಮದುವೆ ಆಗಲ್ಲ ಅಂತ ಒಂದು ಫಿಕ್ಸ್. ಇವತ್ತು ಅಪ್ಡೇಟ್ ಮಾತ್ರ ಸಿನಿಮಾ ಬಗ್ಗೆ ಆಗಿರುತ್ತೆ, ಅದು ಗಿಲ್ಲಿ ಡೈರೆಕ್ಟ್ ಆಗ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.